ಜೀವ ನಮ್ಮ ಮಾತನ್ನು ಕೇಳುವುದಿಲ್ಲ. ಯಾವಾಗ ಬೇಕಾದರೂ ಹಾರಿ ಹೋಗಬಹುದು. ಆದರೆ ಜೀವನ ನಮ್ಮ ಮಾತನ್ನು ಕೇಳುತ್ತದೆ. ಹೇಗೆ ಬೇಕಾದರೂ ರೂಪಿಸಿಕೊಳ್ಳಬಹುದು. ನಾವು ನಮ್ಮ ಜೀವನದಲ್ಲಿ ಸಂತೋಷ, ಪ್ರೀತಿ, ಬದ್ಧತೆ, ಕನಸುಗಳು ಹಾಗೂ ಗುರಿಗಳಿಂದ ತುಂಬಿಸುತ್ತೇವೆ. ಆದರೆ ನಾವು ಅದನ್ನು ದುಃಖ, ಹತಾಶೆ, ಹೃದಯಾಘಾತ, ಛಿದ್ರಗೊಂಡ ಕನಸುಗಳು, ಈಡೇರದ ಗುರಿಗಳಿಂದ ತುಂಬಿಸುತ್ತೇವೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಇವು ಮೂಲಭೂತ ಮತ್ತು ಸಾಮಾನ್ಯ ಅಂಶಗಳಾಗಿವೆ. ಇದು ಪುರುಷ, ಮಹಿಳೆ ಎಲ್ಲರಿಗೂ ಸಮಾನವಾಗಿ ಸಂಭವಿಸುತ್ತದೆ. ನಮ್ಮ ದಿನನಿತ್ಯದ ಜೀವನವನ್ನು ಹೆಚ್ಚು ಸುಲಭಗೊಳಿಸಲು ನಾವು ಪರಿಚಯಿಸಿದ್ದೇವೆ ಹಾಗೂ ಆವಿಷ್ಕರಿಸಿದ್ದೇವೆ. ನಮ್ಮ ಜೀವನದಲ್ಲಿ ನಾವು ಹೊಂದಿರುವ ಎಲ್ಲವುಗಳು ಇತರ ಆವಿಷ್ಕಾರಗಳು, ಸೃಷ್ಟಿಗಳು ಮತ್ತು ನಮ್ಮ ವೈಯಕ್ತಿಕ ಕಠಿಣ ಪರಿಶ್ರಮದಿಂದಾಗಿದೆ. ನಮ್ಮ ಜೀವನವು ಸಾಧ್ಯವಿರುವ ಎಲ್ಲ ಐಷಾರಾಮಿಗಳೊಂದಿಗೆ ಬಹುತೇಕ ಪರಿಪೂರ್ಣವಾಗಿದೆ. ಆದರೆ ಎಲ್ಲರಿಗೂ ತಮ್ಮ ಐಷಾರಾಮಿ ಇರುವುದಿಲ್ಲ. ಕೆಲವರು ಸಹ ಇದ್ದಾರೆ. ಅವರ ಸುತ್ತಲಿನಲ್ಲಿರುವ ಇತರರಂತೆ ಅದೃಷ್ಟವಂತರಲ್ಲ. ಅವರು ಸಹ ಎಲ್ಲರಂತೆ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುತ್ತಾರೆ. ಆದರೆ ಹೆಚ್ಚು ತೀವ್ರವಾಗಿ ಎರಡಕ್ಕೂ ಒಂದು ಸಾಮಾನ್ಯ ವಿಷಯವಿದೆ. ಜೀವನ ಮತ್ತು ಸಾವು ಅನಿವಾರ್ಯ. ಎರಡೂ ಅವರ ಕೈಯಲ್ಲಿ ಇಲ್ಲ. ಅವರು ಅದನ್ನು ನಿಯಂತ್ರಿಸಲು ಅಥವಾ ಸಂಭವಿಸುವುದನ್ನು ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ ದೇವರು ಮಾತ್ರ ನಮ್ಮ ಜೀವನ ಮತ್ತು ಮರಣವನ್ನು ನಿರ್ಧರಿಸಿರಬಹುದು. ಒಬ್ಬ ವ್ಯಕ್ತಿ ಭೂಮಿಗೆ ಬರುವ ಮುಂಚೆಯೇ ಎಲ್ಲವನ್ನೂ ಕೂಡ ಕೈಯಿಂದ ನಿರ್ಧರಿಸಲಾಗುತ್ತದೆ. ನಾವು ಈ ಪ್ರಪಂಚವನ್ನು ತೊರೆಯಬೇಕಾದಾಗ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ದೊಡ್ಡ ಪ್ರೇಯಸಿ ಅಥವಾ ಯಜಮಾನನನ್ನು ಎದುರಿಸಬೇಕು. ಅದು ಸಾವಾಗಿರುತ್ತದೆ. ನಾವು ಎಷ್ಟೇ ಪ್ರಯತ್ನಿಸಿದರೂ ಕೂಡ ನಾವು ಜೀವನ ಮತ್ತು ಸಾವನ್ನು ಎಂದಿಗೂ ಕೂಡ ನಿಲ್ಲಿಸಲು ಸಾಧ್ಯವಿಲ್ಲ. ಇದು ನಿಜವಾಗಿಯೂ ಅನಿವಾರ್ಯವಾಗಿದೆ.